ನಮಸ್ಕಾರ ಮಕ್ಕಳೇ. ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕತೆ, ಇದರಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು 4 ಪಂಡಿತರ ಕತೆ. ಏನಿದು ಕತೆ ಅಂತ ತಿಳ್ಕೊಂಬರೋಣ. ಒಂದು ಕಾಲದಲ್ಲಿ ಒಂದು ಗುರುಕುಲದಿಂದ 4 ಪಂಡಿತ ಸ್ನೇಹಿತರು ಹೊರಗಡೆ ಬರ್ತಾರೆ. ಅವರೆಲ್ಲರೂ ವೇದ, ಶಾಸ್ತ್ರ, ಮಂತ್ರ ಈ ಥರ ಎಲ್ಲ ವಿದ್ಯೆಗಳನ್ನು ಪರಿಣಿತಿ ಹೊಂದಿರುವಂಥ ಶಿಷ್ಯರಾಗಿರ್ತಾರೆ. ಆದರೆ ಅದರಲ್ಲಿ 3 ಕೇವಲ ಪುಸ್ತಕದ ಜ್ಞಾನವನ್ನು ಹೊಂದಿರ್ತಾರೆ. ಆದರೆ 4ನೇವನು ಅಷ್ಟೊಂದು ಶಾಸ್ತ್ರಜ್ಞಾನ ಇರೋಲ್ಲ, ಆದರೆ ಅವನಿಗೆ ಸಾಮಾನ್ಯ ಬುದ್ಧಿವಂತನಾಗಿರ್ತಾನೆ. ಒಂದು ದಿನ ಈ 4 ಜನ ಸ್ನೇಹಿತರು ತಮ್ಮ ವಿದ್ಯೆಯನ್ನು ಪ್ರದರ್ಶಿಸೋಣ ಅಂತ ಒಂದು ಕಾಡಿನ ಕಡೆಗೆ ಹೊರಡ್ತಾರೆ. ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರಿಗೆ ಒಂದು ಸಿಂಹದ ಮೂಳೆಗಳು ಕಂಡು ಬರ್ತವೆ. ಆಗ ಮೊದಲನೇ ಪಂಡಿತ ಹೇಳ್ತಾನೆ, ನಾನು ಈ ಮೂಳೆಗಳೆಲ್ಲ ಸೇರಿಸಿ ಒಂದು ಅಸ್ಥಿ ಪಂಜರ ಮಾಡುವ ಶಕ್ತಿ ಇದೆ ನನಗೆ ಅಂತ ಹೇಳ್ತಾನೆ. ಹಾಗೆ ಅವನ ಮಂತ್ರಶಕ್ತಿಯಿಂದ ಆ ಎಲ್ಲ ಮೂಳೆಗಳನ್ನು ಸೇರಿಸಿ ಒಂದು ಅಸ್ಥಿ ಪಂಜರವನ್ನು ಮಾಡ್ತಾನೆ. ಆಗ 2ನೇ ಪಂಡಿತ, ನಾನು ಇದಕ್ಕೆ ಮಾಂಸ, ಚರ್ಮ, ರಕ್ತ ಇದನ್ನೆಲ್ಲ ತುಂಬಿಸುವಂಥ ಶಕ್ತಿ ನನಗಿದೆ ಅಂತ ಹೇಳ್ತಾನೆ. ಅದೇ ರೀತಿ ತನ್ನ ವಿದ್ಯೆಯಿಂದ ಆ ಸಿಂಹದ ಸೃಷ್ಟಿಯನ್ನು ಮಾಡ್ತಾನೆ. ಆಗ 3ನೇ ಪಂಡಿತ, ನಾನು ಇದಕ್ಕೆ ಜೀವ ತುಂಬುವಂಥ ಶಕ್ತಿ ನನಗಿದೆ ಅಂತ ಹೇಳ್ತಾನೆ. ಇದು ಹೇಳಿದ ತಕ್ಷಣ 4ನೇ ಸ್ನೇಹಿತಂಗೆ ಬಹಳ ಭಯ ಆಗೋಗುತ್ತೆ. ಅಯ್ಯೋ, ಇದು ಸಿಂಹ, ಇದಕ್ಕೆ ಜೀವ ಬಂದರೆ ನಮ್ಮನ್ನೆಲ್ಲ ಕೊಂದುಬಿಡುತ್ತೆ, ದಯವಿಟ್ಟು ಹಾಗೆ ಮಾಡಬೇಡಿ ಅಂತ 3 ಜನ ಹತ್ರ ಕೇಳ್ಕೊತಾನೆ. ಆದರೆ ಅವರು ಯಾರು ಇವನ ಮಾತಿಗೆ ಕಿವಿ ಕೊಡಲ್ಲ. ಅವ್ರಿಗೇನಾಗಿರುತ್ತೆ ಅಂದರೆ ನಮ್ಮ ವಿದ್ಯೆ ಬಹಳ ಮುಖ್ಯ ಅಂತ ಅಹಂಕಾರ ಬಂದ್ಬಿಟ್ಟಿರುತ್ತೆ. ಅವರು ಏನು ಮಾತನ್ನು, ಅವನ 4ನೇವನ ಮಾತನ್ನು ಕೇಳಲ್ಲ. ಅವಾಗೇನು ಮಾಡ್ತಾನೆ, ನೀವೇನಾರೋ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಅವನು ದೂರದಲ್ಲಿರುವಂಥ ಒಂದು ಮರವನ್ನು ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಆಗ ಇಲ್ಲಿ ಇದ್ದಂಥ 3ನೇ ಪಂಡಿತ ಮಂತ್ರವನ್ನು ಪಠಿಸಿ ಆ ಸಿಂಹಕ್ಕೆ ಜೀವ ತುಂಬಿಸ್ತಾನೆ. ಮಕ್ಕಳೇ, ಜೀವ ತುಂಬಿದ ತಕ್ಷಣ ಏನಾಗುತ್ತೆ, ಆ ಸಿಂಹ ಎದ್ದು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡ ತಕ್ಷಣ ಏನು ಕಾಣುತ್ತೆ ಅದಕ್ಕೆ, ಈ 3 ಜನ ಪಂಡಿತರು ಕಾಣುತ್ತೆ. ಆ ಪಂಡಿತರು ನೋಡದೆ ತಡ ಆ 3 ಜನದ ಮೇಲೆ ಹಾರಿ ಸಿಂಹ ಆ 3 ಜನನ ಕೊಂದು ಸಾಯಿಸಿಬಿಡುತ್ತೆ ಮಕ್ಕಳೇ. ಆಗ ಮರದ ಮೇಲೆ ಕೂತಿದ್ದಂಥ ಪಂಡಿತ ಮಾತ್ರ ಬದುಕಿಕೊಳ್ತಾನೆ. ಮಕ್ಕಳೇ, ಈ ಕಥೆಯ ನಂತರ ಬೇತಾಳ ರಾಜ ವಿಕ್ರಮನ ಕೇಳುತ್ತೆ, ಎಲೆ ರಾಜನೇ, ಈ 4 ಜನರಲ್ಲಿ ಯಾರು ನಿಜವಾದ ಬುದ್ಧಿವಂತ ಅಂತ ಕೇಳ್ತಾರೆ. ಆಗ ರಾಜ ವಿಕ್ರಮ ಉತ್ತರಿಸ್ತಾನೆ, ಬೇತಾಳ, ಆ 4ನೇ ಸ್ನೇಹಿತ ಇರ್ತಾನಲ್ಲ ಅವನೇ ನಿಜವಾದ ಬುದ್ಧಿವಂತ. ಏಕೆಂದರೆ ಹೇಳ್ತೀನಿ ಕೇಳೋ, ಅವನು ಪರಿಸ್ಥಿತಿಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಅಪಾಯವನ್ನು ಮುಂಚಿತವಾಗಿ ಗುರುತಿಸ್ತಾನೆ. ಬರೀ ಪುಸ್ತಕದ ಜ್ಞಾನ ಅಲ್ಲ, ಆದರೆ ಅವನಿಗೆ ಸರಿಯಾದ ಸಮಯದಲ್ಲಿ ವಿವೇಕದಿಂದ ಇರುವುದು ಅವನಿಗೆ ತಿಳಿದಿರುತ್ತೆ ಅಂತ ಹೇಳ್ತಾನೆ. ಆ ಉತ್ತರ ಕೇಳಿ ಬೇತಾಳಂಗೆ ಖುಷಿ ಆಗುತ್ತೆ. ಆವಾಗ ಮತ್ತೆ ಏನು ಮಾಡುತ್ತೆ ಮಕ್ಕಳೇ, ಅವನು ರಾಜ ವಿಕ್ರಮನ ಬೆನ್ನಿಂದ ಹಾರಿ ಹೋಗಿ ಮತ್ತೆ ಮರದ ಮೇಲೆ ನೇತಾಕೋತಾನೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಗೊತ್ತಾ, ವಿದ್ಯೆಗಿಂತ ವಿವೇಕ ಶ್ರೇಷ್ಠ. ಜ್ಞಾನಕ್ಕೆ ಸಾಮಾನ್ಯ ಬುದ್ಧಿ ಮತ್ತು ದೂರದೃಷ್ಟಿ 2 ಸೇರಿದಾಗ ಮಾತ್ರ ಅದು ಉಪಯೋಗ ಆಗುತ್ತೆ. ಬರೀ ನೀವು ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಆ ಥರ ಪುಸ್ತಕದ ಬದನೆಕಾಯಿ ಆಗಬಾರ್ದು. ಯಾಕೆಂದರೆ ಅಲ್ಲಿರುವಂತಹ ವಿಚಾರಗಳನ್ನು
ನೀವು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಬರೀ ಪುಸ್ತಕದಲ್ಲಿ ಹೇಗಿದೆ ಹಾಗೆ ಅಂದ್ಕೊಳ್ಬಾರ್ದು. ಅದನ್ನು ನಮ್ಮ ಜೀವನಕ್ಕೆ ಯಾವ ರೀತಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಹಕಾರಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಈ ಕಥೆಯಲ್ಲಿ 4ನೇ ಸ್ನೇಹಿತನಿಗೆ ಅರ್ಥ ಆಯಿತು. ಅಂದರೆ ಸಿಂಹಕ್ಕೆ ಜೀವ ಬಂದ ತಕ್ಷಣ ಏನಾಗುತ್ತೆ, ಅದು ನಮ್ಮನ್ನೆಲ್ಲ ಕೊಂದು ಬಿಡುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಅವನಿಗಿರುತ್ತೆ. ಹಾಗಾಗಿ ಅವನು ಮೊದಲೇ ಏನು ಮಾಡ್ತಾನೆ, ಮರ ಹತ್ತಿ ಕೂತ್ಕೋತಾನೆ. ಇವ್ರಿಗೇನಿರುತ್ತೆ, ಸಿಂಹಕ್ಕೆ ಜೀವ ಬಂದರೆ ಅದು ನಮ್ಮ ಕೊಲ್ಲುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಅವ್ರಿಗೆ ಇರೋಲ್ಲ. ನಮ್ಮ ವಿದ್ಯೆಯೇ ಹೆಚ್ಚು ಎನ್ನುವ ಅಹಂಕಾರ ಅವ್ರಿಗಿರುತ್ತೆ. ಅದರಿಂದ ಏನಾಗ್ತಾರೆ ಮಕ್ಕಳೇ, ಅವರೆಲ್ಲರೂ ನಾಶ ಆಗ್ತಾರೆ. ಅದರಿಂದ ನೀವು ವಿದ್ಯೆಯ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಮಕ್ಕಳೇ. ಆವಾಗ ನಿಮ್ಮ ಜೀವನ ತುಂಬ ಸುಖಮಯ ಆಗಿರುತ್ತೆ.